ಎಲ್ಲರಿಗೂ ನಮಸ್ಕಾರ. ಗಣಪನ ಕತೆ ಚಾನಲ್ಗೆ ಸ್ವಾಗತ. ಇದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋ. ಸ್ವಲ್ಪ ಮನಸ್ಸಿಂದ ಮಾತಾಡೋಣ ಅಂತ ಡಿಸೈಡ್ ಮಾಡಿದೆ. ಆಲ್ಮೋಸ್ಟ್ ಒಂದು 2.5-3 ವರ್ಷ ಆಗೋಕ್ಕೆ ಬಂತು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಜರ್ನಿ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನನಗೆ ಮುಂಚೆಯಿಂದನೂ ಈ ಕತೆ ಹೇಳೋದಾಗಲಿ ಕತೆ ಕೇಳೋದಾಗಲಿ ತುಂಬ ಇಂಟ್ರೆಸ್ಟು, ತುಂಬ ಆಸಕ್ತಿಯಿಂದ ಮಾಡ್ತಿದ್ದೆ. ಸೊ ಅದಕ್ಕೆ ಹೇಳ್ತಾರಲ್ಲ, ಡೂ ವಾಟ್ ಯು ಲವ್ ಅಂತ. ಸೊ ನನ್ನ ಪ್ರೊಫೆಷನ್ನು ಮತ್ತು ಪ್ಯೂರ್ ಲವ್ ಬಂದು IT. ಸೊ ಅದನ್ನು ಬಿಟ್ಟರೆ ನಾನು ನೆಕ್ಸ್ಟ್ ಇಷ್ಟಪಡೋದು ಫೋಟೋಗ್ರಫಿ, ವಿಡಿಯೋಗ್ರಫಿ, ಈ ಥರ ಕತೆ ಹೇಳೋದು, ಪ್ರಾಣಿ ಪಕ್ಷಿಗಳು ಎಲ್ಲದನ್ನು. ಸೊ ಎಲ್ಲದನ್ನು ಹೇಗೆ ಒಂದರಲ್ಲಿ ಇನ್ಕ್ಲೂಡ್ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಈ ಥರ ವ್ಲಾಗ್ಸ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದೆ. ಫಸ್ಟು ಕಬಿನಿಯಿಂದ ಶುರು ಮಾಡೋಣ ಅಂತ ತುಂಬ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಡಿಸೈಡ್ ಮಾಡಿದೆ. ಸೊ ಒಂದೊಂದು ಕಡೆಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತು, ಒಂದೊಂದು ಸಲ ಬರ್ತಿರಲಿಲ್ಲ. ಸೊ ಮೇಲೆ ಕೇಳಿ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡೋಲ್ಲ, ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕೋದಷ್ಟೇ ನಮ್ಮ ಕೆಲಸ, ಮಿಕ್ಕಿದ್ದು ಏನಾಗುತ್ತೆ ಅದು ದೇವ್ರಿಗೆ ಬಿಟ್ಟಿದ್ದು ಅಂತಾರಲ್ಲ ಆ ಥರ. ಸೊ ಹೋಗ್ತಾ ಏನಾಗ್ತಾ ಹೋಗುತ್ತೆ ಅಂದರೆ, ನೀವು ದೊಡ್ಡ ಫೇಮಸ್ ಯೂಟ್ಯೂಬರ್ಸ್ನ ಎಲ್ಲ ನೋಡಿ ನನಗೆ ಯಾಕೆ ಅಷ್ಟು ಸಕ್ಸಸ್ ಸಿಗ್ತಾಯಿಲ್ಲ, ಅಥವಾ ನನಗೆ ಯಾಕೆ ಇಷ್ಟು ಕಷ್ಟ ಬಿದ್ದು ಮಾಡಲಿ ನಾನು ಈ ವೀಡಿಯೋಸ್ನ, ನಾನು ಯಾಕೆ ಇಷ್ಟು ಕಷ್ಟಪಟ್ಟು ರಾತ್ರಿ ಎಲ್ಲ ಎದ್ಬಿಟ್ಟು ಎಡಿಟ್ ಮಾಡಲಿ, ನನಗೆ ಈ ಸಾಫ್ಟ್ವೇರ್ ಯಾಕೆ, ನನಗೆ ಆ ಸಾಫ್ಟ್ವೇರ್ ಕಲಿಬೇಕು, ಎಡಿಟ್ ಮಾಡಬೇಕು, ಈ ವಿಡಿಯೋದಲ್ಲಿ ಏನಾರು ಮಾಡಬೇಕು ಅಂದರೆ. ಸೊ ನಾವು ಏನೋ ಒಂದು ಮಾಡಿರ್ತೀವಿ, ನಮಗಿಂತ ಚೆನ್ನಾಗಿ ಯಾರೋ ಬೇರೆಯವ್ರು ಮಾಡಿಬಿಡ್ತಾರೆ. ಅಯ್ಯೋ, ನಾವು ಹೋಗಿದ್ದೆ ಜಾಗಕ್ಕೆ ಅವ್ರು ಯಾರೋ ಹೋಗಿ ಚೆನ್ನಾಗಿ ಮಾಡಿಬಿಟ್ಟಲ್ಲ, ನಾನು ಇನ್ನೂ ಹೇಗೆ ಚೆನ್ನಾಗಿ ಮಾಡ್ಬೋದಾಗಿತ್ತು. ಈ ಥರ ಎಲ್ಲ ಏನೋ ಒಂಥರ ತಲೆಗೆ ಬಂದು ಕೂತ್ಬಿಡುತ್ತೆ ನಿಮಗೆ, ಇನ್ನೂ ಹೇಗೆ ಚೆನ್ನಾಗಿ ಮಾಡಬೇಕು ಏನಂತ. ಒಂದು ಕಡೆಗೆ ಹಾಗಿದ್ದರೆ, ಇನ್ನೊಂದು ಕಡೆಗೆ ನಾನು ಇದನ್ನು ಮಾಡೋದ್ರಿಂದ ಏನು ಉಪಯೋಗ, ನನ್ನ ಪ್ರೊಫೆಷನ್ ಇದಲ್ಲ, ನಾನು ಫುಲ್ ಟೈಮ್ ಅಂತೂ ಇದನ್ನು ಮಾಡಲ್ಲ, ಇದರಿಂದ ನನಗೆ ಏನು ಯೂಸ್ ಇಲ್ಲ, ನಾನು ಯಾಕೆ ಮಾಡಲಿ ಅಂತ ತಲೆಗೆ ಬರೋಕ್ಕೆ ಶುರು ಆಗೋಗುತ್ತೆ. ಹೌದು, ನಾವು ಇಷ್ಟಪಟ್ಟು ಮಾಡಬೇಕಾದ್ರೆ ನಾವು ಬೇರೆ ಏನನ್ನೂ ಬಯಸೋಕ್ಕಾಗಲ್ಲ. ಅದು ಸಮುದ್ರದಲ್ಲಿ ನೀರು ಹಾಕಿದಾಗೆ ಅಷ್ಟೇ ಅಂತ ಅಂದ್ಕೊಂಡು ಮಾಡಿದ್ರೂ ನಾವು ಮನುಷ್ಯರಲ್ವ, ನಾವು ಏನಾದ್ರು ಒಂದು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 10 ಲೈಕೋ, 15 ಲೈಕೋ, 20 ಲೈಕೋ ಏನೋ ಒಂದು ಬರುತ್ತೆ, ಇಷ್ಟು ಜನ ನೋಡ್ತಾರೆ ಇದನ್ನು ಏನು ಅಂತ. ಸೊ ಒಂದೊಂದು ಸಲ ರೀಚ್ ಆಗದೆ ಇರಬೇಕಾದ್ರೆ ತೊಂದರೆ ಅನಿಸುತ್ತೆ, ಬೇಜಾರಾಗತ್ತೆ, ಅವೆಲ್ಲ ಆಗತ್ತೆ. ಆದರೆ ಅದರಿಂದ ತುಂಬ ಬೇಗ ಡಿಮೋಟಿವೇಟ್ ಆಗಿ ಸ್ಟಾಪ್ ಮಾಡಿಬಿಡೋಕ್ಕೆ ಅದು ಉತ್ತರ ಅಲ್ಲ. ಸೊ ತುಂಬ ದಿನದಿಂದ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡು, ನಾನು ಯಾಕೆ ಇದನ್ನು ಕಂಟಿನ್ಯೂ ಮಾಡಬೇಕಾ, ಇದರಿಂದ ಏನು ಬರುತ್ತೆ, ಏನು ಉಪಯೋಗ ಏನು ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡು ನಾನೇ ಇದನ್ನು ಉತ್ತರ ಹುಡುಕ್ತಾ ಹೋಗಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. $10,000 ಡೈಲಿ ಶಾರ್ಟ್ಸ್ ಅಥವಾ ರೀಲ್ಸ್ ಏನು ಹೇಳ್ತೀರೋ ಅದನ್ನು ಕಂಟಿನ್ಯೂಯಸ್ ವಿತೌಟ್ ಎನಿ ಬ್ರೇಕ್ ಆರ್ ಎನಿಥಿಂಗ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ 22ನೇ ಫೆಬ್ರವರಿಗೆ ಬರುತ್ತೆ. ಸೊ 23ನೇ ಫೆಬ್ರವರಿಯಿಂದ ಡೈಲಿ ಒಂದೊಂದು ವ್ಲಾಗ್ಸ್ ಅಥವಾ ರೀಲ್ಸ್ ಅಥವಾ ಶಾರ್ಟ್ಸ್ ನೀವೇನು ಹೇಳ್ತೀರಲ್ಲ, ಅದು ಗಣಪನ ಕತೆ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಸೊ ಇವಾಗಿನ ತನಕ ಹೇಗೆ ನೀವು ನನಗೆ ಸಪೋರ್ಟ್ ಮಾಡಿಕೊಂಡು ಲೈಕ್ ಮಾಡಿ, ಈ ವಿಡಿಯೋಸ್ ಮೇಲೆ ಕಮೆಂಟ್ ಮಾಡ್ತಾ, ಶೇರ್ಸ್ ಮಾಡ್ತಾ, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸ್ತಾ ಬಂದಿರೋ ಅದೇ ಥರ ಇನ್ನು ಮುಂದೆನೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಡೈಲಿ ಸಿಗ್ತಾ ಇರೋಣ.